ಹೇಳಮ್ಮ. ಶಾಲಿನಿ, ನಿನ್ನಿಂದ ಒಂದು ಸಹಾಯ ಆಗಬೇಕಾಗಿತ್ತು ಕಣೆ. ಕೇಳಮ್ಮ. ಅದು ಮದುವೆ ಸಮಯದಲ್ಲಿ ಎಲ್ಲ ಸಾಲ ತೀರೋಯ್ತು ಅಂತ ಅಂದ್ಕೊಂಡೆ. ಆದರೆ ಆ ಗಂಗಾಧರಣ್ಣನ ಸಾಲ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಕಣೆ. ಅವ್ರು ಈಗಲೇ ಬೇಕು ಅಂತ ಪೀಡಿಸ್ತಾ ಇದ್ದಾರೆ. ಓ, ಎಷ್ಟಮ್ಮ? 1 ಲಕ್ಷ ಅಂತೆ. ನಾನು ಬೇರೆ ಕಡೆ ಎಲ್ಲೋ ಪ್ರಯತ್ನ ಪಟ್ಟೆ, ಎಲ್ಲೂ ಸಿಗಲಿಲ್ಲ ಕಣೆ. ನಿನ್ನ ಕಡೆ ಏನಾದರೂ ಸಿಕ್ಕಿದ್ರೆ ನೀಟಾಗಿ ತೀರ್ಸ್ಕೊಂಡು ಹೋಗ್ತೀನಿ ಕಣೆ. ಹಿಂಗೆ ಸಡನ್ ಆಗಿ ಕೇಳಿದ್ರೆ ಹೇಗಮ್ಮ? ಹೇಗಾದರೂ ಮಾಡೇ ಶಾಲಿನಿ, ಈ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ. 1 ಲಕ್ಷ ಸಿಕ್ಕರೆ ಇದಕ್ಕೊಂದು ದಾರಿ ಮಾಡ್ಬೋದು. ಸರಿಮ್ಮ, ಟ್ರೈ ಮಾಡ್ತೀನಿ. ಬಾಯ್. ಹಲೋ ಮಂಜಣ್ಣ, ಅರ್ಜೆಂಟಾಗಿ ಒಂದು ಸ್ವಲ್ಪ ದುಡ್ಡು ಬೇಕಿತ್ತು. ಸ್ವಲ್ಪ ಜಾಸ್ತಿನೇ. 1 ಲಕ್ಷ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ಪ್ರತಿ ತಿಂಗಳು ಸಂಬಳ ಬಂದಾಗ ಅದನ್ನು ತೀರ್ಸ್ಕೊಂಡು ಹೋಗ್ತೀನಿ. ಅಲ್ಲ ಅಣ್ಣ, ಅದು ಹಲೋ ಹಲೋ ಗಂಡ ಅನ್ನೋ ಪ್ರಾಣಿನ ಎದುರುಗಡೆನ ಇಟ್ಕೊಂಡು ಅಮ್ಮನಿಗೋಸ್ಕರ ಇನ್ಯಾರ ಹತ್ರ ನಾವು ಸಾಲ ಕೇಳ್ತೀರಾ? ಅಷ್ಟೊಂದು ಜಂಬನ ನಿಮಗೆ? ಜಂಬ ಅಲ್ಲಪ್ಪ, ಸ್ವಾಭಿಮಾನ. ನಿನ್ನ ಹಳೆ ಸಾಲನೇ ಇನ್ನೂ ತೀರ್ಸಿಲ್ಲ. ನಿಮಗೆ ಸಾಲಗಾರ ಮೇಲೆ ಪೂರ್ತಿ ನಂಬಿಕೆ ಇದೆ. ಎಷ್ಟು ಬೇಕಾದ್ರೂ ಸಾಲ ಕೊಡ್ತೀವಿ. ನೋ ಥ್ಯಾಂಕ್ಸ್, ನಾನು ಬೇರೆಯವ್ರ ಹತ್ರನೇ ಸಾಲ ತಗೊತೀನಿ. ನೋಡ್ರಿ, ಬೇರೆಯವ್ರ ಥರ ನಾವು ಗಲಾಟಿ ಜನ ಅಲ್ಲ. ಜಾಸ್ತಿನೂ ಬಡ್ಡಿ ಕೇಳಲ್ಲ. ಯೋಚನೆ ಮಾಡಿ. ಹ್ಞೂ ಅಂದ ಈಗಲೇ ಎಣಿಸ್ಬಿಡ್ತೀನಿ. ನಂಗೆ ಯಾಕೋ ಮನ್ಸಾಗ್ತಿಲ್ಲ. ಅಟ್ಲೀಸ್ಟ್ ನಿನ್ನ ಹಳೆ ಸಾಲ ಬಡ್ಡಿಯಾರು ಕಟ್ಟಿದ್ದಿದ್ರೆ ನಿನ್ನ ಹತ್ರ ಹೊಸ ಸಾಲ ಕೇಳೋದಕ್ಕೆ ಮನ್ಸಾಗ್ತಿತ್ತು. ಕಟ್ರಿ, ಹೆಂಗಿದ್ರು ಸಂಬಳ ಬಂದಿದೆ. ಹಳೆ ಬಡ್ಡಿ ಕೊಡಿ, ಹೊಸ ಸಾಲ ತಗೊಳ್ಳಿ. ಅಲ್ವಾ? ಬಂದೆ. ತಗೋ 2,000, 4 ತಿಂಗಳು ಬಡ್ಡಿ. ಬರೀ ಬಡ್ಡಿ ಕೊಟ್ರೆ ಸಾಕಾ? ಚಕ್ರ ಬಡ್ಡಿಯಲ್ಲಿ ಅದೇನು ನೀನು ಹೇಳಲೇ ಇಲ್ಲ. ಇವಾಗ ಕೇಳ್ತಾ ಇದೀನಲ್ಲ, ಕೊಡಿ. ಎಷ್ಟು? ನಿಮ್ಗೆ ಇಷ್ಟ ಬಂದಷ್ಟು, ಬಟ್ ಕೈಗೆ ಕೊಡೋದಲ್ಲ, ಕೆನ್ನೆ ಕೊಡೋದು. ನಾನೇನು ನಿಂಗೆ ಯಾವಾಗಲೂ ಅದೇ ಧ್ಯಾನನಾ? ನಾನು ಕೊಡೋಲ್ಲ. ಬೇಕಾದ್ರೆ ಇನ್ನೂ 500 ರೂಪಾಯಿ ಜಾಸ್ತಿ ಬಡ್ಡಿ ಕೊಡ್ತೀನಿ. ಬೇಕಿದ್ರೆ ಬಡ್ಡಿ ಪೂರ್ತಿ ಬಿಟ್ಬಿಡ್ತೀನಿ. ಅದೇ ಚಕ್ರ ಬಡ್ಡಿ ಮಾತ್ರ ನಿಲ್ಲಿಸ್ಬಿಡ್ರಿ ಈ ಶಾಲಿನಿ. ಕೊಡ್ರಿ. ಮದುವೆ ಆದಾಗಿಂದ ಇವತ್ತಿನ ತನಕ ನೀವೇ ಯಾವತ್ತಾದ್ರೂ ಕೊಟ್ಟಿದ್ದೀರಾ ನನ್ನ ಕೆನ್ನೆಗೆ? ಆಗ್ಲೇ 3 ಸಲ ಕೊಟ್ಟಿದ್ದೀನಲ್ಲೋ. ಅದಲ್ಲ ರೀ, ಆ 3ಕ್ಕೆ 3 ಪರಿಹಾರ ಕೊಡಿ. ಇಲ್ಲಾಂದ್ರೆ ನಾನು ನಿಮ್ಮನ್ನು ಮಾತಾಡ್ಸಲ್ಲ. ಭಾನುಭೂಮಿ ಸೇರಿದ ಭಾವ ನಮ್ಮ ಪ್ರೇಮವು ಭಾನುಭೂಮಿ ಸೇರಿದ ಭಾವ ನಮ್ಮ ಪ್ರೇಮವು ಚೆಲುವ ನಗೆಗೆ ಮರುಳಾಗಿ ಹೋದೆ ಮನಸ್ಸು ಅರಳಿ ನಲಿದಾಡಿದೆ. ಏನ್ರಿ ಇದು ಹಿಂಗೆ ಕೊಟ್ಬಿಡ್ರಿ? ಓ ಮೈ ಗಾಡ್, ಕಳ್ದೋಗ್ಬಿಟ್ಟೆ ನಾನು. ಇದು ಆಸೆ ತುಂಬ್ಕೊಂಡು ಕೊಟ್ಟಿದ್ದಲ್ವೋ. ನನ್ನ ದೇವ್ರನ್ನ ನಾನು ಬಿಟ್ಟು ಹೋಗೋ ಸಮಯ ಬಂತಲ್ವಾ, ಅದಕ್ಕೆ
ಈ ದೇವ್ರ ಆಸೆನ ಪೂರೈಸ್ಬೇಕಂತಾನೆ ಕೊಟ್ಟಿದ್ದು. ತಗೊಳ್ಳಿ, ಬಡ್ಡಿ ಮಿಸ್ ಆದ್ರೂ ಚಕ್ರ ಬಡ್ಡಿ ಮಾತ್ರ ಮಿಸ್ ಆಗಬಾರ್ದು. ತಗೊಳ್ರಿ. ಯಾಕೆ ವಾರು ನನ್ನನ್ನು ಆಚೆ ಕಳಿಸ್ಬೇಕು ಅಂತ ಅಷ್ಟೊಂದು ಆಸೆನೇನೆ. ನನ್ನನ್ನು ಅನಾಥೆ ಮಾಡೋಕ್ಕೋಸ್ಕರ 1 ಲಕ್ಷ ಸಾಲ ಕೇಳ್ತಿದ್ದೇನೆ, ಅದು ನಮ್ಮಮ್ಮನ ಹತ್ರನೇ. ಮತ್ತೆ ಮಾಡಲೇಬೇಕು. ನೀನನ್ನು ತಡ್ಕೊಳಕ್ಕಾಗುತ್ತಾ? ನೀನು ಇಲ್ಲೇ ಇದ್ದರೆ ನಮಗೆಲ್ಲ ಕಡೆಯಿಂದನೂ ತೊಂದರೆನೇ. ಅದಕ್ಕೆ ಮೊದಲು ನಿನ್ನನ್ನು ಸಾಗಾಕಬೇಕು. ಹಂಗಾದ್ರೆ ಲಂಜತ್ ಸಾರ್ ಹತ್ರನೇ ಕಳಿಸ್ಬೋದಿತ್ತಲ್ವಾ? ಹಾಕ್ತಿ ನೋಡು, ಅವ್ನು ಮಾತು ಎತ್ತಬೇಡ. ಮಕ್ಕಳ ಕಳ್ಳ ಅವನು. ಮೊದಲು ಬೆಣ್ಣೆ ಥರ ಮಾತಾಡಿ ಆಮೇಲೆ ನಿನ್ನನ್ನು ಬಾಂಬೆಗೋ ಕಲ್ಕತ್ತಾಗೋ ಸಾಗ ಹಾಕ್ತಾನೆ ಅಷ್ಟೇ. ಶಾಲಿನಿ, ನಿಮ್ಮಮ್ಮ ಬಂದಿದ್ದಾಳೆ ಕಣೆ. ಹೇ, ಉಸಿರೆತ್ಬೇಡ, ಇಲ್ಲೇ ಇರಬೇಕು. ತಗೋ, ಹಿಡ್ಕೊ, ಇದನ್ನು ಹಿಡ್ಕೊ, ಬರ್ತೀನಿ.